ಇಸ್ರೇಲ್ ಇರಾನ್ ನಡುವಿನ ಯುದ್ಧದ ಭೀಕರತೆಯಿಂದಾಗಿ ಭಾರತದ ಷೇರುಪೇಟೆಯಲ್ಲಿ ಇವತ್ತು ಒಂದೇ ದಿನ 8 ಲಕ್ಷ ಕೋಟಿ ನಷ್ಟವಾಗಿದೆ. ಫೆಬ್ರವರಿ ಆರಂಭದಲ್ಲಿ ಸ್ವಲ್ಪ ಕುಸಿದಿದ್ದಂತಹ ಚಿನ್ನದ ಬೆಲೆ ದಿಢೀರನೆ ಏರಿಕೆ ಕಂಡಿದೆ. ಇಂದು ನಿನ್ನೆಗಿಂತ ಕೊಂಚ ದರ ಇಳಿಕೆಯಾದರೂ ಮತ್ತೆ ಚಿನ್ನದ ದರ ಏರಿಕೆಯ ಭೀತಿ ಎದುರಾಗಿದ್ದು ಭಾರತದಲ್ಲಿ 10 ಗ್ರಾಂ ಚಿನ್ನದ ದರ 2 ಲಕ್ಷ ಗಡಿ ದಾಟಬಹುದು ಅಂತ ಅಂದಾಜು. ಆಲ್ರೈಟ್, ಷೇರು ಮಾರುಕಟ್ಟೆ ಮತ್ತು ಚಿನ್ನದ ಬೆಲೆ ಎರಡು, ಅದು ಬೀಳೋದು ಮತ್ತು ಇದು ಏಳೋದು ಎರಡೂ ನಮಗೆ ಶನಿವಾರನೇ ಹೆಚ್ಚು ಕಡಿಮೆ ಇತ್ಯರ್ಥ ಆದಂಗಿತ್ತು. ಯಾವ ಪರಿಪ್ರಮಾಣದಲ್ಲಿ ಬೀಳುತ್ತೆ ಮತ್ತು ಯಾವ ಪರಿಪ್ರಮಾಣದಲ್ಲಿ ಏಳತ್ತೆ ಅನ್ನೋದಷ್ಟೇ ನಮಗಿದ್ದಂತಹ ಪ್ರಶ್ನೆಯಲ್ಲಿ. ಹಾಗಾಗಿ ಈಗಲೂ ಬಿದ್ದಿದೆ. ಸ್ಟಾಕ್ ಮಾರ್ಕೆಟ್ ಈಗ ಬಿತ್ತು ಅಂದ ತಕ್ಷಣ ಅದೇ ಎಂಡ್ ಅಲ್ಲ ಈ ಪ್ರಪಂಚಕ್ಕೆ. ಭಾರತದಂಥ ದೇಶದಲ್ಲಿ 130 ಕೋಟಿ ಇರಬಹುದಾದ ಭಾರತದಂಥ ದೇಶದಲ್ಲಿ 120 ಕೋಟಿ ಜನಕ್ಕೂ ಶೇರ್ ಮಾರ್ಕೆಟಿಗೂ ಯಾವುದೂ ಸಂಬಂಧನೂ ಇಲ್ಲ. ಹೆಚ್ಚು ಕಡಿಮೆ ನೋಡಿದ್ರೆ ಹಂಗೆ ನೋಡಿದ್ರೆ ಅಟ್ಲೀಸ್ಟ್ 110 ಕೋಟಿ, ಒಂದು 15 ಕೋಟಿ ಜನ ಈಚೆ ಆಚೆ ಆಡ್ತಿರ್ಬೋದು ಶೇರ್ ಮಾರ್ಕೆಟಲ್ಲಿ. ಅದರ್ವೈಸ್ ನೋಬಡಿ ಹ್ಯಾಸ್ ಎನಿ. ಇದು ನನಗೆ ಅದು ದೊಡ್ಡದು ಅಂತ ಅನಿಸಲ್ಲ. ಶೇರ್ ಮಾರ್ಕೆಟಲ್ಲಿ ಇರೋರಿಗೆ ಅದು ದೊಡ್ಡದು. ದುಡ್ಡು ಕಳ್ಕೋತಾರೆ, ದುಡ್ಡು ಬರುತ್ತೆ, ದುಡ್ಡು ಹೋಗುತ್ತೆ. ಚಿನ್ನದ್ದು ಸಮಸ್ಯೆ ಆಗ್ತಾ ಹೋಗುತ್ತೆ. ಬಿಕಾಸ್ 110 ಕೋಟಿ ಜನ ಚಿನ್ನದ ವ್ಯವಹಾರದಲ್ಲಿರ್ತಾರೆ. ಮನೆಗೆ ಮದುವೆಗೆ ಅಂತ ಗುಂಡು ತೊಗೊಳ್ಳೋರವರು ಇರ್ಬೋದು, ಮಾಂಗಲ್ಯಕ್ಕೆ ಅಂತ, ಅಥವಾ ಬೇರೆ ರೂಪದಲ್ಲಿ ಚಿನ್ನವನ್ನು ಖರೀದಿ ಮಾಡೋರು ಇರಬಹುದು. ಹಾಗಾಗಿ ವಾರಿಯಿಂಗ್ ವಿಲ್ ಬಿ ಗೋಲ್ಡ್ ಅಂತ ಕಾಣುತ್ತೆ. ನಾಟ್ ದ ಶೇರ್ ಮಾರ್ಕೆಟ್ ಫಾರ್ ಇಂಡಿಯನ್ಸ್ಗೆ. ಅಮೆರಿಕಲ್ಲಿ ಹಾಗಲ್ಲ, 160 ಜನ ಶೇರ್ ಮಾರ್ಕೆಟಲ್ಲಿ ಇರ್ತಾರೆ ಆ ದೇಶದಲ್ಲಿ. ಹಾಗಾಗಿ ಅವ್ರಿಗದು ಸಮಸ್ಯೆ ನಾಳೆ ಬೇಕಾದರೆ. ಇನ್ನು ಇರಾನ್ ಇಸ್ರೇಲ್ ನಡುವೆ ಯುದ್ಧ 3ನೇ ದಿನಕ್ಕೆ ಕಾಲಿಟ್ಟಿದ್ದು ವಿಮಾನಗಳ ಹಾರಾಟ ಸ್ಥಗಿತವಾಗಿದೆ. ಪ್ರವಾಸಕ್ಕೆ ಹೋಗಿದ್ದವರು ಎಲ್ಲರೂ, ಕನ್ನಡಿಗರಷ್ಟೇ ಅಲ್ಲ, ಎಲ್ಲ ಭಾರತದಿಂದ ಹೋದವರೆಲ್ಲ ದುಬೈ, ಅಬುದಾಬಿ ಈ ಥರ ಹಲವಾರು ಭಾಗಗಳಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಅದಕ್ಕೆ CM ಏನೋ ಪತ್ರ ಬರೆದಿಯಾರಂತೆ, ಅದನ್ನೆಲ್ಲ ಬಿಡುಗಡೆ ಮಾಡಿಸ್ಬಿಡ್ಬೇಕು ಅಂತ. ನೀವು ಬರೆದು ಬಿಡೋದೇನು ಸುಲಭ, ಕೂತ್ಕೊಂಡು ಬರೆದ್ರು ಯಾರೋ ನೀವು ಸೈನ್ ಹಾಕ್ಬಿಟ್ರೆ ಅದಂಗೆ ಆಗ್ಬಿಡುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೋದಿ ಸರ್ಕಾರದಲ್ಲಿ ಒಂದು ಅದ್ಭುತವಾದ ಟ್ರ್ಯಾಕ್ ರೆಕಾರ್ಡ್ ಇದೆ. ಅದು ಏನಪ್ಪ ಅಂದರೆ, ಪ್ರತಿ ಸರಿ ಭಾರತೀಯರು ಸಿಕ್ಕಾಕ್ಕೊಂಡಾಗ ಅವ್ರನ್ನ ಭಾಳ ಸುರಕ್ಷಿತವಾಗಿ, ನಾವು ಇಮ್ಯಾಜಿನು ಮಾಡ್ಕೊಳ್ಳೋಕ್ಕಾಗದೇ ಇರೋ, ಊಹೆಗೂ ನಿಲುಕದೇ ಇರೋ ನಂಬರ್ನಲ್ಲಿ ಕರ್ಕೊಂಬಂದಿದ್ದಾರೆ ಎಲ್ಲರನ್ನೂ ವಾಪಸ್ಸು. ಬಟ್ ಈ ಸರಿ ಅಷ್ಟು ಸುಲಭ ಅಲ್ಲ. ಪ್ರಯಾಣಿಕರಾಗಿ ಹೋದವರನ್ನು ಕರ್ಕೊಂಬರ್ಬಹುದೇನೋ. ಇವತ್ತು ರಾತ್ರಿಯಿಂದ ಮೊದಲನೇ ವಿಮಾನ ಒಂದು ಪ್ರಾರಂಭ ಆಗತ್ತೆ ಅಂತಿದ್ದಾರೆ. ದುಬೈಯಿಂದ ಹೊರಡುತ್ತೆ ಈಗ 9:30ಗೆ ಈಗ ಹೊರಟಿರಬಹುದು. ಸಂಜೆ ರಾತ್ರಿ ಬರುತ್ತೆ. ಒಂದೊಂದು ವಿಮಾನ 2 ವಿಮಾನದಲ್ಲಿ ಬರಬಹುದು ಕೆಲವರೆಲ್ಲ ಅಂತ ಇದ್ದಾರೆ. ದಟ್ಸ್ ಪಾಸಿಬಲ್. ಬಟ್ ಲಾರ್ಜರ್ ಸೈಡಲ್ಲಿ ದೊಡ್ಡ ಚಿತ್ರವನ್ನು ನೀವು ನೋಡೋದಾದರೆ, ಈ ಕೊಲ್ಲಿ ದೇಶಗಳಲ್ಲಿ, ಪರ್ಟಿಕ್ಯುಲರ್ಲಿ ಸೌದಿ ಅರೇಬಿಯಾ, ಕುವೈತು, ಖತರ್, ಈ ಭಾಗದಲ್ಲೆಲ್ಲ ಶಾರ್ಜಾ, ದುಬೈ, ಅಬುದಾಬಿ, ಇಲ್ಲೆಲ್ಲ ಬಹರೇನ್, ಇಲ್ಲೆಲ್ಲ ದೇಶಗಳಲ್ಲಿ ರಫ್ಲಿ ಅರೌಂಡ್ 10 ರಿಂದ 12 ಮಿಲಿಯನ್ನಷ್ಟು ಜನ ಇದ್ದಾರೆ ಭಾರತೀಯರು. ಅಂದರೆ 1.25 ಕೋಟಿ ಇದ್ದಾರೆ. 1.25 ಕೋಟಿ ಜನರನ್ನು ಕರ್ಕೊಂಬರೋದ್ರಿಂದ ತಮಾಷಿನ ಜೋಕಾದು. ಎಷ್ಟು ಜನನ ಕರ್ಕೊಂಬರ್ಬೇಕು ನೀವು ಡೈಲಿ? ಹಂಗಾರೆ ಎಷ್ಟು ವಿಮಾನ ತರಬೇಕು ನೀವು? ಇಟ್ಸ್ ನಾಟ್ ಎ ಜೋಕ್. ಸೊ ಸರ್ಕಾರ ಒಂದು ಫಾರ್ಮುಲೇಟ್ ಮಾಡುತ್ತೆ ಯಾವುದೋ ಒಂದು ನೀತಿಯನ್ನು. ತೀರಾ ಅವಶ್ಯಕತೆ ಅನಿವಾರ್ಯ ಇರುವವರು ಅಥವಾ ಟೂರ್ಗಂತ ಹೋಗಿ ಸಿಕ್ಕಾಕ್ಕೊಂಡಿರೋರು ಅಂಥವ್ರನ್ನ ಕರ್ಕೊಂಡು ಬರ್ತಾರೆ ಅಂತ ಕಾಣುತ್ತೆ. ಕೆಲವರೆಲ್ಲ ನಮ್ಮನ್ನು ಬೇಗ ಕರ್ಕೊಳ್ತಾರೆ. ನೀವು ಬೇಗ ಕರ್ಕೊಳ್ಳಿ ಅಂದ ತಕ್ಷಣ ಅವ್ರು ಕರ್ಕೊಂಬಂದಲ್ಲಿ ಹೆಲಿಕಾಪ್ಟರಿಂದ ಎತ್ಕೊಂಡ್ಬಿಡೋಕ್ಕಾಗಲ್ಲ. ಇಲ್ಲಿ ಯು ಹ್ಯಾವ್ ಟು ಹ್ಯಾವ್ ಪೇಷನ್ಸ್. ನನ್ನ ಪ್ರಕಾರ ನೀವು ಎಲ್ಲೆಲ್ಲಿದ್ದೀರಿ ಅಲ್ಲಿ ಸೇಫ್ ಆಗಿರುವುದಕ್ಕೆ ಏನು ಬೇಕೋ ಆ ವ್ಯವಸ್ಥೆ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು. ಇಷ್ಟರ ಮೇಲೆ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ. ಅದು ಒಂದು ಏನು ಮಾಡ್ಬೋದು ಸರ್ಕಾರಗಳು ಅಂತಂದರೆ, ಪರ್ಟಿಕ್ಯುಲರ್ ಈಗ ಮುಖ್ಯಮಂತ್ರಿ ಕಾಗದ ಬರೆದು ಬಿಡೋದು ದೊಡ್ಡದಲ್ಲ. ಅಲ್ಲಿ ಯಾವ್ದಾದ್ರು ಕನ್ನಡ ಸಂಘವನ್ನು ನೀವು ಸಂಪರ್ಕ ಮಾಡಿ, ಅಲ್ಲಿರುವ ಕನ್ನಡಿಗರಿಗೆ ಹಣಕಾಸಿನ ಸಮಸ್ಯೆ ಆದರೆ, ಅಥವಾ ಅವ್ರು ಇರೋ ಜಾಗದಲ್ಲಿ ಅವರಿಗೆ ಊಟ ಸಿಗ್ತಿಲ್ಲ ಅಂತ ಏನಾದ್ರು ಪರಿಸ್ಥಿತಿ ಇದ್ದರೆ, ಈ ಸಹಾಯಗಳನ್ನು ಮಾಡಿ ನಿಮಗೆ ಏನಾಗಬೇಕೋ ಆ ಸಹಾಯ ನಾವು ಮಾಡಿಕೊಡ್ತೀವಿ ಅಂತ ಅವ್ರಿಗೆ ಹೇಳಿ. ಲೋಕಲ್ ಇರೋರಿಗೆ ಅವ್ರು ಸ್ವಲ್ಪ ಬೆಟರ್ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಮತ್ತೆ ಒಂದು ತಿಂಗಳಿಗೆ ಆಗುವಷ್ಟು ದಿನಸಿ ಮಾಡಿರ್ತಾರೆ, ಏನೋ ಒಂದು ಇರುತ್ತೆ ಅವ್ರ ವ್ಯವಸ್ಥೆಗಳು. ಅದನ್ನು ಮಾಡ್ಬೋದು ನೀವು. ಅಥವಾ ಅವ್ರ ಪಾಪ ಕೆಲವರು ಮಾಡ್ತಾನೆ ಇರ್ಬೋದಾ ಈಗಾಗಲೇ ನಮ್ಮ ಸಂಘಕ್ಕೆ ಯಾರ ಕೈಲೂ ಹೇಳಿಸ್ಕೊಳ್ಳದೆ ಅದು ಮಾಡ್ಬೋದು. ಅದು ಬಿಟ್ಬಿಟ್ಟು ಕರ್ಕೊಂಬನ್ನಿ ಅಂತ ಕಾಗದ ಬಿಟ್ಬಿಟ್ರೆ ಎಲ್ಲಿಂದ ಕರ್ಕೊಂಬರೋದು? ಸಮಯ ಸ್ವಲ್ಪ ಕಾಯಬೇಕು, ಪೇಷನ್ಸ್ ಬೇಕು. ಎಸ್.